So dear students, we are discussing about the biological classification ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಅಂತ ಗೊತ್ತಿರೋದು. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಸೊ ಜಸ್ಟ್ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ ಏದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಹೆಚ್ಚಿನದಾಗಿ ಅಂತ ಹೇಳ್ತಾರೆ. ವಾಟ್ ಎವರ್ ದಟ್ ನಾವು ಆಲ್ರೆಡಿ ಫಸ್ಟ್ ಆಫ್ ಆಲ್ ಲಿವಿಂಗ್ ವರ್ಡ್ ಅಂತ ತಿಳ್ಕೊಂಡಿರೋ ಹಾಗೆ ಸೊ ಎವ್ರಿ ಕೈಂಡ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಶುಡ್ ಬಿ ಕ್ಯಾಟಗರೈಸ್ಡ್ ಆರ್ ಶುಡ್ ಬಿ ಕ್ಲಾಸಿಫೈಡ್ ಅಂತ ಹೇಳ್ತೀವಿ ಅಲ್ಲ. ಸೊ ವಾಟ್ ಎವರ್ ದಟ್ ICZN ಮತ್ತೆ ICDN ಅಂತಕ್ಕಂಥ ಏನು ನಾಮಿನೇಷನ್ ಕೊಟ್ಟಿದ್ದಾರೆ, ಸೊ ರೂಲ್ಸ್ ಕೊಟ್ಟಿದ್ದಾರೆ, ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿ ಒಂದು ಜೀವಿನ ಐಡೆಂಟಿಫೈ ಮಾಡ್ತೀವಿ, ಅದಕ್ಕೆ ಒಂದು ಹೆಸರನ್ನ ಹಾಕ್ತೀವಿ. ಹೆಸರನ್ನ ಹಾಕಿ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಹೋದು. ಸೊ ಒಂದು ಈಸಿಯಾಗಿ ರೆಕಗ್ನೈಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ಜೀವಿಯ ಗುಣಲಕ್ಷಣಗಳನ್ನ ನಾವು ಅವಲೋಕನ ಮಾಡಿ ಆ ಒಂದು ಬೇಸ್ ನ ಮೇಲೆ ವಾಟ್ ಎವರ್ ದ ವಿಲ್ ಬಿ ಕ್ಲಾಸಿಫೈಡ್ ಇಂದ ಒಂದು ನಿರ್ದಿಷ್ಟ ಇದೇ ಒಂದು ಗುಣಲಕ್ಷಣ ಇದೆ, ಈ ಒಂದು ಗುಣಲಕ್ಷಣ ಇರ್ತಕ್ಕಂಥ ಎಲ್ಲಾ ರೀತಿಯ ಜೀವಿಗಳನ್ನ ಇಂಥದೇ ಒಂದು ಗುಂಪಿಗೆ ಸೇರಿಸಬೇಕು ಅಂತ ಒಂದು ಅನಾಲಿಸಿಸ್ ಮಾಡಿ ಆ ಒಂದು ಗುಂಪಿಗೆ ಸೇರ್ತಕ್ಕಂಥ ಪ್ರೋಸೆಸ್ ನಾವು ಕ್ಲಾಸಿಫಿಕೇಶನ್ ಅಂತ ಕರಿತಾ ಹೋಗ್ತೀವಿ. ಟ್ಯಾಕ್ಸಾನಮಿಸ್ಟ್ ಅಂತ ಅಂತ ಕರಿತಾ ಹೋಗ್ತೀವಿ. ಆ ಒಂದು ಟ್ಯಾಕ್ಸಾನಮಿಸ್ಟ್ ಗಳು ಈ ಒಂದು ಕೆಲಸನ ಸೊ ಹೈಲೈಟೆಡ್ ಆಗಿ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈ ಒಂದು ಕ್ಲಾಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಸೊ ಈ ಒಂದು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದಾಗ ನಾವು ಹೈಯರ್ ಲೆವೆಲ್ ಆಫ್ ಕ್ಯಾಟಗರಿ ಅಂತೀವಿ, ಕಿಂಗ್ಡಮ್ ಅನ್ನೋದು ಇದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಕಿಂಗ್ಡಮ್ ನ ಪ್ರಕಾರ ವಾಟ್ ವಿಲ್ ಬಿ ಡಿಸ್ಕಸಿಂಗ್ ಅಂತ ವಾಟ್ ವಿಲ್ ಬಿ ಲರ್ನಿಂಗ್ ಅಂತ ಹೇಳ್ತಾ ಹೋದ್ರೆ ಸೊ ವಿಲ್ ಬಿ ನೋಯಿಂಗ್ ಅಬೌಟ್ ದಟ್. So it is higher level of category. So based on the common characters will be modified into the different kinds of kingdoms ಅಂತ ಹೇಳ್ತೀವಿ. ಆ ಒಂದು ಕಿಂಗ್ಡಮ್ ನ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಸೊ ವಾಟ್ ಆರ್ ದಟ್ ಹಿಸ್ಟಾರಿಕಲ್ ಸೈಂಟಿಸ್ಟ್ ಅರಿಸ್ಟಾಟಲ್ ಇರ್ಬೋದು, ಕಲರೋಸಿಯಸ್ ಇರ್ಬೋದು, ಸೊ ಕೋಪರ್ಲ್ಯಾಂಡ್ ಇರ್ಬೋದು, ಸೊ ಲೈಕ್ ದಟ್ ಹಿಸ್ಟಾರಿಕಲ್ ಸೈಂಟಿಸ್ಟ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅವರು ಒಂದು ಫಸ್ಟ್ ಒಂದು 2 ಕಿಂಗ್ಡಮ್ ಕೊಟ್ಟರು, ಆಮೇಲೆ 3 ಕಿಂಗ್ಡಮ್ ಕೊಟ್ಟರು, ಆಮೇಲೆ 4th ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟರು. ಬಟ್ ಫೈನಲೈಸ್ ಸಕ್ಸಸ್ಫುಲ್ ಆಗುವುದು RS ವಿಟೇಕರ್ ಅಂತಕ್ಕಂಥ ಒಂದು ಸೈಂಟಿಸ್ಟ್ ಗಳು ಪ್ರಪೋಸ್ ಮಾಡಿದಂತ ಒಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ವಾಟ್ ಎವರ್ ದಟ್ ವಿಲ್ ಕಮ್ ಟು ದಟ್ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಸೊ ವಾಟ್ ಎವರ್ ದಟ್ ನೆಕ್ಸ್ಟ್ ದಟ್ ಫಂಗೈ, ಅನಿಮೇಟ್, ಪ್ಲಾಂಟ್ ಅಂಡ್ ಮೀಡಿಯಾ 5 ರೀತಿಯ ಕಿಂಗ್ಡಮ್ ಇದೆ ಅಂತ ಹೇಳಿದ್ದಾರೆ. ಸೊ ಮೊನೆರಾ ಅನ್ನೋದು ಪ್ರೋಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗಾನಿಸಮ್ಸ್ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್, ಪ್ರೋಕ್ಯಾರಿಯೋಟಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಅದನ್ನೆಲ್ಲ ಒಂದು ಕಿಂಗ್ಡಮ್ ಮೊನೆರಾಗೆ ಸೇರಿಸಿದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೈಕ್ರೋಬ್ಸ್ ಅಲ್ಲಿ ಯೂಕ್ಯಾರಿಯೋಟಿಕ್ ಮೈಕ್ರೋಬ್ಸ್ ಇರುತ್ತೆ, ಅದನ್ನೆಲ್ಲ ಪ್ರೊಟಿಸ್ಟ್ಗೆ ವಾಟ್ ಎವರ್ ದಟ್ ಏನಂತ ಒಂದು ಗ್ರೂಪ್ ಅನ್ನ ಮಾಡೋದು, ಕ್ಲಾಸಿಫಿಕೇಶನ್ ಮಾಡೋದು ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಆಫ್ಟರ್ ದಟ್ ಫಂಗೈ ಅಂತಕ್ಕಂಥ ಒಂದು ರೀತಿಯಾದ ಒಂದು ಆರ್ಗನ್ ಬರುತ್ತೆ, ಈ ಕಡೆ ಪ್ಲಾಂಟ್ ನೇಚರ್ ಇರುತ್ತೆ, ಈ ಕಡೆ ಮೈಕ್ರೋಬ್ ನೇಚರ್ ಕೂಡ ಇರುತ್ತೆ. ಸೊ ಇನ್ ಮಿಡಲ್ ಇರೋದ್ರೆ ಅದನ್ನ ನಾವು ಅವರು ಇನ್ನೊಂದು ಕಿಂಗ್ಡಮ್ ಗೆ ಸೇರಿಸೋದು ಅಂತ ಹೇಳ್ಬೋದು. ನೆಕ್ಸ್ಟ್ ದ ಪ್ಲಾಂಟ್ ಸಸ್ಯಗಳನ್ನೆಲ್ಲ ಒಂದು ಕಿಂಗ್ಡಮ್ ಗೆ ಪ್ಲಾಂಟ್ ಅಂತಕ್ಕಂಥ ಕಿಂಗ್ಡಮ್ ಗೆ ಸೇರಿಸೋರು. ಅನಿಮೇಲಿಯಾ ವಿಷಯಕ್ಕೆ ಬಂದ್ರೆ ಪ್ರಾಣಿಗಳನ್ನೆಲ್ಲ ಮತ್ತೊಂದು ಕಿಂಗ್ಡಮ್ ಗೆ ಸೇರಿಸೋರು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ RS ವಿಟೇಕರ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಫಸ್ಟ್ ಕಿಂಗ್ಡಮ್ ಇದೆ ಕಿಂಗ್ಡಮ್ ಮೊನೆರಾ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಈ ಒಂದು ಕಿಂಗ್ಡಮ್ ಮೊನೆರಾ ಬಗ್ಗೆ ನಾವು ತಿಳ್ಕೊಂಡಾಗ ಕಿಂಗ್ಡಮ್ ಮೊನೆರಾ. ಓಕೆ, ಸೊ ಕಿಂಗ್ಡಮ್ ಮೊನೆರಾ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗೆ ಸೊ ವಾಟ್ ಎವರ್ ದಟ್ ನಾನು ಅವಾಗ ಹೇಳಿದಾಗೆ ದ ಪ್ರೋಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಅಂಡರ್ ದಿ ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾ ಒಂದು ಅಂಡರ್ ಅಲ್ಲಿ ಪ್ರೋಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗಾನಿಸಮ್ಸ್ ಇರುತ್ತೆ, ಅದನ್ನ ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತ ಹೇಳ್ಬೋದು. ಸೈಲೆಂಟ್ ಫೀಚರ್ಸ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ ಮೊನೆರಾದಲ್ಲಿ. ಸೊ ಮ್ಯಾಕ್ಸಿಮಮ್ ಮೊನೆರಾದಲ್ಲಿ ಹೈಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಆಗಿರ್ತಾರೆ, ಬ್ಯಾಕ್ಟೀರಿಯಾಗಳು ಈ ಒಂದು ಮೊನೆರಾಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಪ್ರೋಕ್ಯಾರಿಯೋಟಿಕ್ ಆಗುತ್ತೆ, ಸಿಂಗಲ್ ಸೆಲ್ ಅಲ್ಲಿ ಎಲ್ಲಾ ರೀತಿಯಾದ ಒಂದು ಫಂಕ್ಷನ್ ಗಳನ್ನ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ದಟ್ ಅದಾದ್ಮೇಲೆ based on the shape of bacteria, so we are not want the classification of bacteria classification in move ಆಗಿಲ್ಲ. just select features of the monera, ಕಿಂಗ್ಡಮ್ ಮೊನೆರಾ ಸೇರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿದೆ, ಅದರಲ್ಲಿರ್ತಕ್ಕಂಥ ಕಾಮನ್ ಗುಣಲಕ್ಷಣ, ಕಾಮನ್ ಫೀಚರ್ಸ್ ಅಥವಾ ಕಾಮನ್ ಆಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಲೈಕ್ ದಟ್ ಕಲೋನಿಯಲ್ ಫಾರ್ಮ್ ಇರುತ್ತೆ ಅಥವಾ ಫಿಲಮೆಂಟಸ್ ಆಗುತ್ತೆ ಅಥವಾ ಒಂದೊಂದೇ ರೀತಿಯಾಗಿ ಬದುಕುವಂತ ಒಂದು ನೇಚರು ಆ ಒಂದು ಬ್ಯಾಕ್ಟೀರಿಯಾಗಳಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಶೇಪ್ ಆಫ್ ದಿ ಬ್ಯಾಕ್ಟೀರಿಯಾ ಮೇಲೆ 4 ರೀತಿಯ ಡಿವಿಷನ್ ಮಾಡಿದ್ವಿ ಅಲ್ಲ. ಸೊ ಸ್ಪೆರಿಕಲ್ ಶೇಪ್ ಇರುತ್ತೆ, ಸೊ ವಾಟ್ ಆರ್ ದಟ್ ಸ್ಪೈರಲ್ ಶೇಪ್ ಇರುತ್ತೆ, ಕಾಮನ್ ಶೇಪ್ ಇರುತ್ತೆ, ನೆಕ್ಸ್ಟ್ ದಟ್ ರಾಡ್ ಶೇಪ್ ಇರುತ್ತೆ. ಸೊ 4 ರೀತಿಯಾದ ಶೇಪ್ ಆಫ್ ಬ್ಯಾಕ್ಟೀರಿಯಾ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಅದು ಕೂಡ ಅಷ್ಟೇ ಒಂದು ರೀತಿಯ ಸೈಲೆಂಟ್ ಫೀಚರ್ ಅಂತ ಹೇಳ್ತಾ ಹೋದು. ಸೊ ನೆಕ್ಸ್ಟ್ ಆ ಒಂದು ಸೈಲೆಂಟ್ ಫೀಚರ್ಸ್ ಅದೇ ನೆಕ್ಸ್ಟ್ ಒಂದು ಇನ್ನೊಂದು ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಮೋಡ್ ಆಫ್ ನ್ಯೂಟ್ರಿಷನ್, ಓಕೆ, ಬೇಸ್ಡ್ ಆನ್ ದಿ ಮೋಡ್ ಆಫ್ ನ್ಯೂಟ್ರಿಷನ್, ಓಕೆ, ಬೇಸ್ಡ್ ಆನ್ ಮೋಡ್ ಆಫ್ ನ್ಯೂಟ್ರಿಷನ್ ಮೀನ್ಸ್ ದಟ್ ಅದಕ್ಕೆ ತನಗೆ ಬೇಕಾದ ಒಂದು ಆಹಾರನ ಯಾವ ಒಂದು ಕ್ರಮದಲ್ಲಿ ಒದಗಿಸಿಕೊಳ್ಳುತ್ತೆ ಆ ಒಂದು ಬೇಸಿಸ್ ನ ಮೇಲೆ ಆಹಾರ ಕ್ರಮದ ಒಂದು ಬ್ಯಾಕ್ಟೀರಿಯಾದ ಒಂದು ಆಹಾರದ ಕ್ರಮದ ಮೇಲೆ ಸೊ ವಾಟ್ ಎವರ್ ದಟ್
ಬ್ಯಾಕ್ಟೀರಿಯಾಗಳನ್ನ ಸೊ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ ಹೇಳೋದು. ಸೊ ಮೋಡ್ ಆಫ್ ನ್ಯೂಟ್ರಿಷನ್, ದ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ವಿ ಆರ್ ನಾಟ್, ಸೊ ಎವ್ರಿ ರಿಮೆಂಬರ್ ವಿ ಆರ್ ನಾಟ್ ಕ್ಲಾಸಿಫಿಕೇಶನ್. ನಮಗೆ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ತಿಲ್ಲ, ಕಿಂಗ್ಡಮ್ ಅಲ್ಲಿ ಬರುವಂತ ಟೈಪ್ಸ್ ಎಲ್ಲ ನಾವು ತಿಳ್ಕೊಳ್ತಿಲ್ಲ, ಫೈಲಮ್ಗಳ ಬಗ್ಗೆ. ಸೊ ಜಸ್ಟ್ ಫೀಚರ್ಸ್ ನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಮೋಡ್ ಆಫ್ ನ್ಯೂಟ್ರಿಷನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋದು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮತ್ತೆ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಎರಡು ರೀತಿಯಾಗಿದೆ ಅಲ್ಲ. ಸೊ ವಾಟ್ ಎವರ್ ದಟ್ ಇಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಕ್ಕಂಥ ಎರಡು ರೀತಿಯಾದ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ ವಿ ಕಮ್ ಟು ದ ಮೋಡ್ ಆಫ್ ನ್ಯೂಟ್ರಿಷನ್. ಅಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಕೂಡ ಅಷ್ಟೇ ಅದನ್ನ ಕ್ಲಾಸಿಫಿಕೇಶನ್ ಅನ್ನು ಮಾಡ್ತೀವಿ. ಸೊ ಬ್ಯಾಕ್ಟೀರಿಯಾ ಇರ್ತಕ್ಕಂಥ ಫಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್ ಯಾವುದು ಅಂದ್ರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತಿದ್ದಂಗೆ, ಸೊ ನಮ್ಮ ಒಂದು ಮೈಂಡ್ ಸೆಟ್ ಬರ್ತಕ್ಕಂಥ ಪ್ಲಾಂಟ್ಸ್ ಗಳ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಬರ್ತಾ ಹೋಗುತ್ತೆ. ವಾಟ್ ಈಸ್ ಮೆಂಟ್ ಬೈ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಎ ಕೈಂಡ್ ಆಫ್ ಎ ಮೋಡ್ ಆಫ್ ನ್ಯೂಟ್ರಿಷನ್ in which the organisms prepare their own food. ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ಫುಡ್ ನ ಅಥವಾ ಎನರ್ಜಿ ಪ್ರಿಪೇರ್ ದೇರ್ ಓನ್ ಎನರ್ಜಿ ಅಂತ ಹೇಳ್ಬೋದು, ಅಥವಾ ಓನ್ ಫುಡ್ ಅಂತ ಹೇಳ್ಬೋದು. ಸೊ ಅದರ ಎನರ್ಜಿ ಅನ್ನೋದು ಫುಡ್ ನ ಮುಖಾಂತರನೇ ಒಂದು ಲಿವಿಂಗ್ ಆರ್ಗನ್ಸ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. So prepare their own food. Those kind of organisms come under the autotrophic mode of nutrition of the autotrophic organisms ಅಂತ ಕರೀತಾ. ಓಕೆ, ಸೊ ಆಟೋಟ್ರೋಪಿಕ್ ಆರ್ಗನ್ಸ್ ಅಂದ್ರೆ ಸೊ ತನಗೆ ಬೇಕಾದ ಒಂದು ಆಹಾರನ ತನಗೆ ಬೇಕಾದ ಎನರ್ಜಿನ ತಾನಾಗಿ ಒದಗಿಸ್ಕೊಳ್ತಾ ಹೋಗುತ್ತೆ, ಪ್ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ಅದನ್ನ ನಾವು ಆಟೋಟ್ರೋಪಿಕ್ ಆರ್ಗನ್ಸ್ ಅಂತ ಹೇಳ್ತೀವಿ. ಲೈಕ್ ದಟ್ ಬ್ಯಾಕ್ಟೀರಿಯಾದಲ್ಲೂ ಕೂಡ ಅಷ್ಟೇನೆ. ಸೊ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅನ್ನು ಆಗ್ತಾ ಹೋಗುತ್ತೆ. ಯಾವ ಒಂದು ರೀತಿಯಲ್ಲಿ ಯಾವ ಮುಖಾಂತರ ಏನೊಂದು ಬ್ಯಾಕ್ಟೀರಿಯಾ ಅಂತ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಥವಾ ತನ್ನ ಆಹಾರವನ್ನು ಒದಗಿಸ್ಕೊಳ್ತಾ ಅಂತ ಹೇಳ್ತಾರೆ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. ಓಕೆ, ಸೊ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಟಿಕ್ ಅಂತ ಹೇಳ್ಬೋದು. ಓಕೆ, ಫೋಟೋಸಿಂಥೆಸಿಸ್ ಪ್ರೋಸೆಸ್ ಮುಖಾಂತರ ತನಗೆ ಬೇಕಾದ ಆಹಾರವನ್ನು ಒದಗಿಸ್ಕೊಳ್ತಾ ಹೋಗುತ್ತೆ. ಟ್ರಾನ್ಸ್ಲೇಷನ್ ಆಗ್ತದೆ ಅಂತ ಕನ್ನಡದಲ್ಲಿ ಕರೀತೀವಲ್ಲ. ಸೊ ಫೋಟೋಸಿಂಥೆಸಿಸ್ ಅನ್ನೋದು ಕಾಮನ್ ನಾವು ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ. ಲೈಕ್ ದಟ್ ಬ್ಯಾಕ್ಟೀರಿಯಾದಲ್ಲೂ ಕೂಡ ಅಷ್ಟೇ ಫೋಟೋಸಿಂಥೆಟಿಕ್ ಪ್ರೋಸೆಸ್ ಆಫ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಕೆಲವೊಂದು ಸೈಕ್ಲಿಕ್ ಬ್ಯಾಕ್ಟೀರಿಯಾಗಳು, ಅದೇ ರೀತಿ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದೇ ಆರ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಲ್ಲಿ ಕೀಮೋಸಿಂಥೆಟಿಕ್ ಪ್ರೋಸೆಸ್ ಆಫ್ ನ್ಯೂಟ್ರಿಷನ್ ಕೂಡ ಹೊಂದಿರುತ್ತೆ. ಓಕೆ, ಸಿಂಥೆಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತಾವುದು. ಇಟ್ ಮೀನ್ಸ್ ದಟ್ ಕೆಮಿಕಲ್ಸ್, ಕೆಲವೊಂದು ಸೆಲೆಕ್ಟೆಡ್ ಕೆಮಿಕಲ್ಸ್ ನ ತನ್ನ ಒಂದು ಆಹಾರ ಕ್ರಮದಲ್ಲಿ ಬಳಸ್ಕೊಂಡು ಅದನ್ನ ಒಂದು ಆಹಾರವಾಗಿ ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಒಂದನ್ನ ಫೋಟೋಸಿಂಥೆಟಿಕ್ ಅಂತೀವಿ, ಮತ್ತೊಂದನ್ನ ಕೀಮೋಸಿಂಥೆಟಿಕ್ ಅಂತ ಹೇಳ್ತೀವಿ. ಸೊ ಎರಡು ಕೂಡ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಆಫ್ ನ್ಯೂಟ್ರಿಷನ್ ಅಕರ್ಸ್ ಇನ್ ದ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಸೊ ಆಟೋಟ್ರೋಪಿಕ್ ಆಯ್ತು. ಇನ್ನೊಂದು ಮೋಡ್ ಆಫ್ ನ್ಯೂಟ್ರಿಷನ್ ಯಾವುದು ಅಂತ ಹೇಳ್ತಾರೆ, ಅದು ಕೂಡ ಕೆಲವು ಸೈಕ್ಲಿಕ್ ಬ್ಯಾಕ್ಟೀರಿಯಾಸ್ ಅಲ್ಲಿ ಇನ್ನೊಂದು ಮೋಡ್ ಆಫ್ ನ್ಯೂಟ್ರಿಷನ್ ಕೂಡ ಇದೆ. ಅದನ್ನ ನಾವು heterotropic mode of nutrition ಅಂತ ಹೇಳ್ತೀವಿ. It is said to be heterotropic mode of nutrition ಅಂತ ಹೇಳ್ಬೋದು. So what is meant by heterotropic ಅಂದ್ರೆ ನಿಮ್ಮ ಒಂದು ಮೈಂಡ್ ಸೆಟ್ heterotropic ಅಂತಿದ್ದಂಗೆ, ಸೊ ನಿಮ್ಮ ಒಂದು ಮೈಂಡ್ ಸೆಟ್ ಗೆ ಬರ್ತಕ್ಕಂಥ ಡೆಫಿನಿಷನ್ ಅಂದ್ರೆ a kind of organisms which depend on others for their food or others for their survival. ಸೊ ಬೇರೆಯವರ ಮೇಲೆ ಪರಾವಲಂಬಿಗಳಾಗಿ ನಾವು ಬದುಕ್ತಾ ಹೋಗ್ತೀವಿ. ಮೀನ್ಸ್ ದಟ್ ವಿ ಡಿಪೆಂಡ್ ಆನ್ ಅದರ್ಸ್ ಫಾರ್ ಅವರ್ ಫುಡ್. ನಮ್ಮ ಒಂದು ಆಹಾರ ಕ್ರಮಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಹೋಗ್ತಕ್ಕಂಥ ಒಂದು ಜೀವಿಗಳನ್ನ ನಾವು ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಆಫ್ ನ್ಯೂಟ್ರಿಷನ್ ಆರ್ಗಾನಿಸಮ್ಸ್ ಅಂತ ಅಥವಾ ಹೆಟೆರೋಟ್ರೋಪಿಕ್ ಆರ್ಗಾನಿಸಮ್ಸ್ ಅಂತ ಕರೀತಾ ಹೋಗ್ತೀವಿ. ಈ ಲೈಕ್ ದಟ್ ಸೊ ಬ್ಯಾಕ್ಟೀರಿಯಾದಲ್ಲೂ ಕೂಡ ಅಷ್ಟೇನೆ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಬೇರೆ ಮೇಲೆ ಡಿಪೆಂಡ್ ಆಗಿ ಬದುಕ್ತಕ್ಕಂಥ ಒಂದು ಆರ್ಗಾನಿಸಮ್ಸ್ ಇರುತ್ತೆ. ಬಟ್ ಅದನ್ನ ಮೂರು ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಟೋಟ್ರೋಪಿಕ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದೆ, ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದೆ. ಬಟ್ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಮೂರು ರೀತಿಯಾದ ಒಂದು ಕ್ಯಾಟಗರಿ ಆಫ್ ಬ್ಯಾಕ್ಟೀರಿಯಾಗಳನ್ನ ನಾವು ಮೋಡ್ ಆಫ್ ನ್ಯೂಟ್ರಿಷನ್ ಆಫ್ ಅಮಂಗ್ ದಿ ಬ್ಯಾಕ್ಟೀರಿಯಾಗಳನ್ನ ನೋಡ್ತಾ ಹೋಗ್ತೀವಿ. ವಿಚ್ ಆರ್ ದೋಸ್ ಅಂತ ಹೇಳ್ತಾರೆ. ಸೊ ಮೊದಲನೇದನ್ನ ನಾವು ಸ್ಯಾಪ್ರೋಫೈಟಿಕ್, ಇಲ್ಲಿ ಎಕ್ಸಾಂಪಲ್ ಬರ್ತೀನಿ, ಒನ್ ಬೈ ಒನ್ ಡೆಫಿನಿಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಸ್ಯಾಪ್ರೋಫೈಟಿಕ್ ಅಂತ ಕರೀತೀವಿ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಸ್ಯಾಪ್ರೋಫೈಟಿಕ್ ಅಂತ ಹೇಳ್ಬೋದು. ಸ್ಯಾಪ್ರೋಫೈಟಿಕ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಇದಂತೆಲ್ಲ ಇನ್ಯಾವ ರೀತಿಯ ಮೋಡ್ ಆಫ್ ನ್ಯೂಟ್ರಿಷನ್ ನೋಡ್ತೇವೆ ಅಂದ್ರೆ ಪ್ಯಾರಾಸೈಟಿಕ್ ಅನ್ನೋದು ಇರುತ್ತೆ. ಓಕೆ, ಪ್ಯಾರಾಸೈಟಿಕ್ ಅಂತ ಇರುತ್ತೆ. ಸೊ ಇದನ್ನ ನಾವು ಕಲ್ತಿರ್ತೀರಾ, ಹೇಳ್ದ ಎಕ್ಸ್ಪ್ಲೇಷನ್ ಮಾಡೋದಾಗುತ್ತೆ. ಇನ್ನೊಂದು ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಸಿಂಬಯೋಸಿಸ್ ಅಂತ ಕರೀತೀವಿ. ಓಕೆ,
ಸಿಂಬಯೋಸ್ ಮೋಡ್ ಆಫ್ ನ್ಯೂಟ್ರಿಷನ್ ನಾವು ಆರ್ಗ್ಯಾನಿಕ್ ಅಲ್ಲಿ ಅಥವಾ ಇನ್ನೊಂದು ಬ್ಯಾಕ್ಟೀರಿಯಾಗಳನ್ನು ನೋಡ್ಕೊಳ್ಳೋದು ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್ ಅಂಡ್ ಸಿಂಬಯೋಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಇದು ಕೂಡ ಅಷ್ಟೇ ಅದನ್ನ ಬೇರೆ ರೀತಿಯಾದ ಆರ್ಗನ್ಸ್ ಮೇಲೆ ಬ್ಯಾಕ್ಟೀರಿಯಾಗಳು ಡಿಪೆಂಡ್ ಆಗಿ ಮೋಡ್ ಆಫ್ ನ್ಯೂಟ್ರಿಷನ್ ಅಥವಾ ಅದಕ್ಕೆ ಬೇಕಾದ ಆಹಾರ ಕ್ರಮನ ಫಾಲೋ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇವೆರಡು ಗೊತ್ತಾಯ್ತು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾರೆ ಸ್ಯಾಪ್ರೋಫೈಟಿಕ್. ವಾಟ್ ಇಸ್ ಮೆಂಟ್ ಬೈ ಸ್ಯಾಪ್ರೋಫೈಟಿಕ್ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ದಟ್ ಸೊ ಎ ಸ್ಯಾಪ್ರೋಫೈಟಿಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. So what is meant by saprophytic ಅಂತ ಹೇಳಿದ್ರೆ it is a kind of mode of nutrition in which are the kind of bacteria which depend on the dead and decaying bodies. Okay, so which help for the decompose the decaying bodies ಅಂತ ಹೇಳ್ಬೋದು. Saprophytic ಅಂತ ಹೇಳಿದ್ರೆ a kind of bacteria, okay, a kind of bacteria which decompose dead and decaying bodies, ಅಂತ ಹೇಳ್ತಾ ಹೋಗ್ತೇವೆ. ಕೋಲ್ಡ್ ಸತ್ತಿರ್ತಕ್ಕಂಥದ್ದು ಅಥವಾ ಕೋಲ್ಡ್ ಹೋಗ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತೆ, ಸೊ ಬ್ಯಾಕ್ಟೀರಿಯಾ ಡಿಕಾಂಪೋಸ್ ಡೆಡ್ ಅಂಡ್ ಡಿಕೇಯಿಂಗ್ ಬಾಡೀಸ್ ಇಂಟು ಯಾವ ರೀತಿಯಾಗಿ ಒಂದು ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಇಂಟು ಸಿಂಪಲ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು, ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಹೋಗ್ಬೋದು. ಎಕ್ಸ್ಪ್ರೆಷನ್ ಮಾಡಿ ಇಂಟು ಸಿಂಪಲ್ inorganic into simple inorganic compounds and these. So those kind of bacteria are called as saprophytic bacteria ಅಂತ ಹೇಳ್ತೀವಿ. What is meant by ಇದರ ಡೆಫಿನೇಷನ್ ಏನು ಅಂತ ಹೇಳಿದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ, ಆ ಒಂದು ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಡೆಡ್ ಅಂಡ್ ಡಿಕೇಯಿಂಗ್ ಕೊಳ್ತೋಗುವಂತ ಒಂದು ನೇಚರ್ ಇರ್ತಕ್ಕಂಥ ಅಥವಾ ಸತ್ತೋಗಿರ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಅದನ್ನ ಸತ್ತೋಗಿರ್ತಕ್ಕಂಥ ಅಥವಾ ಕೊಳ್ತೋಗುವಂತ ಒಂದು ಆರ್ಗ್ಯಾನಿಸಮ್ಸ್ ನ ಸೊ ಡಿಕಂಪೋಸ್ ಮಾಡೋದನ್ನ ಸಿಂಪಲ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಮೀನ್ಸ್ ದಟ್ ಸೊ ಯಾವ್ದೋ ಒಂದು ಡೆಡ್ ಬಾಡಿ ಸತ್ತೋಗಿದೆ, ಯಾವ್ದೋ ಪ್ರಾಣಿ ಸತ್ತೋಗಿದೆ ಅಂದ್ರೆ ಒಂದು 10-15 ದಿವಸ ಬಿಟ್ಕೊಂಡ್ರೆ ಅಲ್ಲಿ ಆ ಒಂದು ಜೀವಿ ಇರುತ್ತೆ. ಇಟ್ ಮೀನ್ಸ್ ದಟ್ ಸ್ವಲ್ಪನೇ ಕೊಳಿತಾ ಬರುತ್ತೆ. ಆ ರೀತಿಯಾಗಿ ಕೊಳಿಲಿಕ್ಕೆ ಕಾರಣ ಕೆಲವೊಂದು ಮೈಕ್ರೋಬ್ಸ್ ಅಥವಾ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ. ಆ ರೀತಿಯಾಗಿ ಒಂದು ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗನ್ಸ್ ಡಿಕಂಪೋಸ್ ಆಗ್ತದೆ ಅಥವಾ ಕೊಳಿಲಿಕ್ಕೆ ಏನೊಂದು ಹೆಲ್ಪ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಟೆಕ್ನಿಕ್ಸ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಸತ್ತೋಗಿರ್ತಕ್ಕಂಥ ಒಂದು ಜೀವಿಗಳನ್ನ ಇದು ತಿಂದಿ ಬದುಕ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಒಂದು ಕಾಂಪೋನೆಂಟ್ ಇರುತ್ತೆ, ಸತ್ತೋಗಿರ್ತಕ್ಕಂಥ ದೇಹಗಳನ್ನ ಅಥವಾ ಎಲೆಗಳಿರ್ಬೋದು ಸಸ್ಯಗಳಿರ್ಬೋದು ಅದನ್ನ ಕೊಳಿಸ್ಬಿಟ್ಟು ಡಿಕಂಪೋಸ್ ಮಾಡಿ ಅದನ್ನ ತಿಂದಿ ಬದುಕ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ ನಾವು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಷ್ಟೇನೆ. ಸೊ ಅಲ್ಲಿ ಹೆಣ ಸತ್ತೋಗಿದೆ ಅಥವಾ ಯಾವೊಂದು ಬಾಡಿ ಬಿದ್ದಿದೆ ಅಂತ ಹೇಳಿ ಒಂದು ಪ್ರಾಣಿ ಸತ್ತೋಗಿದೆ ಅಥವಾ ಒಂದು ಗಿಡ ಸತ್ತೋಗಿದ್ರೆ ಸ್ವಲ್ಪ ದಿವಸ ಬಿಟ್ಕೊಂಡು ಅದನ್ನು ಸ್ವಲ್ಪನೇ ಕೊಳಿತಾ ಬರುತ್ತೆ. ಆ ರೀತಿ ಕಾರಣ ಆಗುವುದು ಸ್ಯಾಪ್ರೋಫೈಟಿಕ್ ಅಂತ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಅದು ಕೂಡ ಅಷ್ಟೇ ಸೊ ಡಿಕಂಪೋಸ್ ದಿ ಡೆಡ್ ಅಂಡ್ ಡಿಕೇಯಿಂಗ್ ಬಾಡೀಸ್, ಸತ್ತೋಗಿರ್ತಕ್ಕಂಥ ಒಂದು ಅಥವಾ ಕೊಳ್ತೋಗೋ ಒಂದು ಚಾನ್ಸ್ ಇರ್ತಕ್ಕಂಥ ಒಂದು ಕಂಟೆಂಟ್ ಅನ್ನ ಅದು ಕೊಳಿಸ್ಬಿಟ್ಟು ಅದನ್ನ ತಿಂದಿ ಡಿಕಂಪೋಸ್ ಮಾಡಿ ಅದು ಬದುಕ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದು ನಾವು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇನ್ನೊಂದು ಮೋಡ್ ಆಫ್ ನ್ಯೂಟ್ರಿಷನ್ ವಿಷಯಕ್ಕೆ ಬಂದ್ರೆ ಎಂಟರ್ಪ್ರೈಸಲ್ಲಿ ಸೊ ನಾವು ಅದು ಮೆನ್ಷನ್ ಮಾಡಿರೋದಕ್ಕೆ ಸ್ಯಾಪ್ರೋಫೈಟಿಕ್ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಬಿಫೋರ್ ದ ಸಿಂಬಯೋಟಿಕ್ ಬಗ್ಗೆ ತಿಳ್ಕೊಳ್ತೀವಿ. ಸಿಂಬಯೋಟಿಕ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಸಿಂಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಾರೆ ದ ಕೈಂಡ್ ಆಫ್ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಲಿವಿಂಗ್ ಇನ್ ದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದಕ್ಕೊಂದು ಸಹಾಯ ಮಾಡ್ಕೊಂಡು ಬದುಕ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ಸ್ ನಾವು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಇಫ್ ಯು ಕಮ್ ಟು ದಟ್ ಈ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ತಿಳ್ಕೊಂಡ್ರೆ ದ ಸಿಂಬಯೋಟಿಕ್ is a kind of bacteria which present in the okay symbiotic bacteria ಬಂದ್ರೆ those are the a kind of bacteria okay so which are present in the root nodules, bacteria which are present in root nodules okay root nodules of ಯಾವೊಂದು root nodules ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ of leguminous plant ಅಂತ ಹೇಳ್ಬೇಕು. of leguminous
ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇದರ ಕೆಲಸ ಏನು, ಲೆಗ್ಯುಮಿನಸ್ ಪ್ಲಾಂಟ್ ಅಲ್ಲಿ ಏನಕ್ಕೆ ಇರಬೇಕು ಅಂತ ಹೇಳ್ತಾರೆ, ಆ ರೂಟ್ ನಾಡಿಸಲ್ಲಿ ಏನಕ್ಕೆ ಒಂದು ಅಟ್ಯಾಚ್ ಆಗಿರಬೇಕು ಅಂತ ಹೇಳ್ತಾರೆ. ಫಾರ್ ದ ಫಿಕ್ಸೇಷನ್ ಆಫ್ ದಿ ನೈಟ್ರೋಜನ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್. ವೈ ಶುಡ್ ಬಿ ಪ್ರೆಸೆಂಟ್ ಇನ್ ದಿ ರೂಟ್ ನಾಡಿಸ್ ಅಂತ ಹೇಳ್ತಾರೆ. ಫಾರ್ ನೈಟ್ರೋಜನ್ ಫಿಕ್ಸೇಷನ್, ನೈಟ್ರೋಜನ್ ಇನ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ಬೋದು. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್. ಸೊ ವಾಟ್ ವಿಲ್ ಬಿ ಏನು ಅಟ್ಮಾಸ್ಫಿಯರ್ ನೈಟ್ರೋಜನ್ ಫಿಕ್ಸ್ ಮಾಡೋದ್ರೆ ಏನೊಂದು ಅವಶ್ಯಕತೆ ಇರುತ್ತೆ, ಅದಕ್ಕೆ ಏನಾದ್ರಿಂದ ಪ್ರಯೋಜನ ಏನು ಅಂತ ಹೇಳ್ತಾರೆ. ದೀಸ್ ಕೈಂಡ್ ಆಫ್ ದಿ ನೈಟ್ರೋಜನ್ ಶುಡ್ ಬಿ ಫಿಕ್ಸ್ಡ್ ಇನ್ ದಿ ರೂಟ್ಸ್. ಒಂದು ಬೇರಿನ ಪಾರ್ಟ್ ಅಲ್ಲಿ ನೈಟ್ರೋಜನ್ ಫಿಕ್ಸ್ ಆದ್ರೆ ಸೊ ಇಟ್ ವಾಸ್ ಹೆಲ್ಪ್ ಫಾರ್ ದಿ ಇನ್ಕ್ರೀಸಿಂಗ್ ಆಫ್ ಸಾಯಿಲ್ ಫರ್ಟಿಲಿಟಿ. Increase the soil fertility ಅಂತ ಹೇಳಿ. ಓಕೆ, ಸೊ ಈಗ ಒಂದು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ. ಸಿಂಬಯೋಟಿಕ್ ಅಂದ್ರೆ ಸೊ ವಾಟ್ ಇಸ್ ಸಿಂಬಯೋಟಿಕ್ ಅಂತ ಹೇಳ್ತಾರೆ. ಸೊ ಕೆಲವೊಂದು ಬ್ಯಾಕ್ಟೀರಿಯಾಗಳಿರುತ್ತೆ, ಆ ಒಂದು ಬ್ಯಾಕ್ಟೀರಿಯಾಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವ ರೀತಿಯಾಗಿ ಅಂದ್ರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಮೆನ್ಷನ್ ಮಾಡ್ತೀವಲ್ಲ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಗೆ ಬೆಟರ್ ಎಕ್ಸಾಂಪಲ್ ಅಂದ್ರೆ ಕಡಲೆಕಾಯಿ ಗಿಡ ಅಲ್ಲ. ಸೊ ಕಡಲೆಕಾಯಿ ಇರ್ಬೋದು ಅಥವಾ ಅದೊಂದು ಲೆಗ್ಯುಮಿನಸ್ ಪ್ಲಾಂಟ್ ಇರೋದು ಬಿಟ್ರೆ ಟೆಸ್ವಿನಾ ಪ್ಲಾಂಟ್ ಪುಟ್ಟಗಮುನಿ ಅಂತ ಕರಿತೀವಿ. ಓಕೆ, ಸೊ ಅಲ್ಲೆಲ್ಲ ಗಿಡ ಸಿಕ್ಕಿದ್ರೆ ನೀವು ತೆಗೆದು ಕಿತ್ಬಿಟ್ಟು ನೋಡಿ, ಅಥವಾ ಕಡಲೆಕಾಯಿ ಗಿಡ ಸಿಕ್ಕಾಗ ಅದನ್ನ ಕಿತ್ಬಿಟ್ಟು ನೋಡಿ. ಸೊ ಅದರ ಒಂದು ಬೇರಿನ ಪಾರ್ಟ್ ಅಲ್ಲಿ ಇರುತ್ತೆ, ಆ ಒಂದು ಬೇರ್ ಪಾರ್ಟ್ ಅಲ್ಲಿ ಒಂದು ನಾಡುಸ್ ತರ ಒಂದು ಗಂಟುಗಳ ತರ ಫಾರ್ಮ್ ಆಗುತ್ತೆ. ಸೊ ವಾಟ್ ಆರ್ ದಟ್ ಇಸ್, ಸೊ ಇದೊಂದು ಬೇರು ಅಂತ ಹೇಳ್ತಾರೆ. ಸೊ ಇಲ್ಲೇನೆ ಒಂದು ಗಂಟುಗಳು ಅಲ್ಲದೇನೆ ಒಂದೊಂದು ಗಂಟುಗಳು ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಇದು ಕಾಮನ್ ಆಗಿ ಲೆಗ್ಯುಮಿನಸ್ ಪ್ಲಾಂಟ್ ಕಡಲೆಕಾಯಿ ಇರ್ಬೋದು ಅಥವಾ ಟೆಸ್ವಿನಾ ಮುಟ್ಟುಗಮುನಿ ಗಿಡ ಇರ್ಬೋದು ಅಥವಾ ಸಮ್ವಾಟ್ ಆಫ್. ಸೊ ಎಷ್ಟೋ ರೀತಿಯ ಗಿಡಗಳಿರುತ್ತೆ. ಸೊ ನಾವು ಮ್ಯಾಕ್ಸಿಮಮ್ ಈಸಿಲಿ ಅವೈಲೇಬಲ್, ನಮ್ಮ ಒಂದು ಜಾಗದಲ್ಲಿ ಈಸಿಲಿ ಅವೈಲೇಬಲ್ ಇಲ್ಲ. ಕಡಲೆಕಾಯಿ ಗಿಡ ಸಿಕ್ಕಿರುತ್ತೆ ಅಥವಾ ಟೆಸ್ವಿನಾ ಪ್ಲಾಂಟ್ ಅನ್ನು ಕಿತ್ತರೆ ಅದರ ಒಂದು ಬೇರಿನಲ್ಲಿ ಈ ರೀತಿಯಾದ ಒಂದು ಗಂಟುಗಳಿದೆ. ಓಕೆ, ಸೊ ಅದನ್ನ ನಾವು ರೂಟ್ ನಾಡ್ಯೂಲ್ಸ್ ಅಂತ ಹೇಳ್ತೀವಿ ಸರ್. ಸೊ ನಾಡ್ಯೂಲ್ಸ್ ಅಂದ್ರೆ ಒಂದು ಗಂಟು ಅಂತ ಹೇಳ್ತೀವಿ, ರೂಟ್ ಅಂದ್ರೆ ಒಂದು ಬೇರಿನ ಜಾಗದಲ್ಲಿ ಒಂದು ನಾಡ್ಯೂಲ್ಸ್ಗಳು ಫಾರ್ಮ್ ಆಗಿದೆ. ಆ ರೀತಿಯಾದ ನಾಡ್ಯೂಲ್ ಫಾರ್ಮ್ ಆಗ ಕಾರಣ ಏನಂದ್ರೆ ಕೆಲವೊಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಆ ಒಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾಗಳು ಇಲ್ಲಿ ಈ ಒಂದು ರೂಟ್ ಪಾರ್ಟ್ ಗೆ ಅಟ್ಯಾಚ್ ಆಗಿ ಬದುಕ್ತಾ ಇದೆ. ಸೊ ಆ ಒಂದು ನಾಡ್ಯೂಲ್ಸ್ ಫಾರ್ಮ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ಏನ್ ಪ್ರಯೋಜನ ಅಂತ ಹೇಳ್ತಾ ಅಂದ್ರೆ, ಸೊ ಒಂದು ನಾಡ್ಯೂಲ್ಸ್ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ ಅಂದ್ರೆ, ಸೊ ಅಟ್ಮಾಸ್ಫಿಯರ್ ಒಂದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್, ಸೊ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ವಾತಾವರಣದಲ್ಲಿ ಯಾವ್ದು ಗ್ಯಾಸ್ ಜಾಸ್ತಿ ಇದೆ ಅಂದ್ರೆ ನೈಟ್ರೋಜನ್ ಗ್ಯಾಸ್ ಜಾಸ್ತಿ ಇರುತ್ತೆ. ಆ ಒಂದು ಅಟ್ಮಾಸ್ಫಿಯರ್ ಇರ್ತಕ್ಕಂಥ ನೈಟ್ರೋಜನ್ ಗ್ಯಾಸ್ ಅನ್ನ ಹಿಡಿದು ಇಟ್ಕೊಂಡು ಸೊ ರೂಟ್ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಅನ್ನ ಮಾಡ್ತಾರೆ. ಅಟ್ಮಾಸ್ಫಿಯರ್ ಇರ್ತಕ್ಕಂಥ ನೈಟ್ರೋಜನ್ ಅದನ್ನ ಹೋಲ್ಡ್ ಮಾಡಿಕೊಳ್ಳುತ್ತೆ, ತಗೊಂಡು ಆ ಒಂದು ರೂಟ್ ಅಲ್ಲಿ ಅದು ಫಿಕ್ಸ್ ಆಗಿರೋ ತರ ಹೆಲ್ಪ್ ಅನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಏನಕ್ಕೆ ರೂಟ್ ಅಲ್ಲಿ ಇರಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಪ್ಲಾಂಟ್ಸ್ ಗೆ ನಾನು ಏನೇ ಹಾಕ್ಬೇಕು ಅಂದ್ರೆ, ಒಂದು ಪ್ಲಾಂಟ್ ಗಿಡಕ್ಕೆ ನೀರು ಹಾಕ್ಬೇಕು ಅಂದ್ರೆ ಎಲೆ ಮೇಲೆ ಹಾಕಲ್ಲ, ಗಿಡದ ಮೇಲೆ ಹಾಕಲ್ಲ, ಅಥವಾ ಮರದ ಮೇಲೆ ನಾನು ಯಾವತ್ತೂ ಕೂಡ ಹಾಕಲ್ಲ, ಮಣ್ಣಿಗೆ ಹಾಕ್ತೀನಿ. ಇಟ್ ಮೀನ್ಸ್ ದಟ್ ಏನಕ್ಕೆ ಕಾಮನ್ ಸೆನ್ಸ್ ಅಂದ್ರೆ ಹೇಳ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಏನು ಅಂದ್ರೆ, ನಾವು ಪ್ಲಾಂಟ್ ಗೆ ಏನೇ ಕೊಡ್ತೀನಿ, ನಾನು ಏನೇ ಆಹಾರ ತಿನ್ನೋದು ನನ್ನ ಬಾಯಿ ಮುಖಾಂತರ ತಿನ್ಬೇಕು, ಬೇರೆ ಯಾರ ಪಾರ್ಟ್ ಮುಖಾಂತರ ನಾನು ತಿನ್ನಕ್ಕಾಗಲ್ಲ ಆಹಾರನ. ಲೈಕ್ ದಟ್ ಪ್ಲಾಂಟ್ಸ್ ಕೂಡ ಅಷ್ಟೇ, ಏನೋ ಒಂದನ್ನು ಹಾಕ್ಬೇಕು ಅಂದ್ರೆ ಗೊಬ್ಬರ ಹಾಕ್ತೀನಿ, ಫರ್ಟಿಲೈಸರ್ ಹಾಕ್ತೀನಿ, ಡಿಕಂಪೋಸರ್ ಹಾಕ್ತೀನಿ ಅಥವಾ ನೀರನ್ನು ಹಾಕ್ತೀನಿ, ಏನೇ ಹಾಕಿದ್ರು ಕೂಡ ಅಷ್ಟೇ ಅದು ಬೇರೆನ ಮುಖಾಂತರನೇ ಒಂದು ಪ್ಲಾಂಟ್ ಬಾಡಿಗೆ ಎಂಟ್ರಿನ ಪಡ್ಕೊಳ್ಬೇಕು. ಇನ್ನು ಯಾವುದೇ ಮುಖಾಂತರ ಕೂಡ ಅಷ್ಟೇ ವಾಟ್ ಆಫ್ ದಟ್ ಎಂಟ್ರಿ ಪಡ್ಕೊಳ್ಳೋ ಚಾನ್ಸ್ ಇಲ್ಲ. ಫೋಟೋಸಿಂಥಸಿಸ್ ಅದು ಬೇರೆ, ಅದು ಎನರ್ಜಿನ ಸೋರ್ಸ್ ಮಾಡ್ಕೊಳ್ಳೋದು ಅದೊಂದು ಸಪರೇಟ್ ಪಾರ್ಟ್ ಆಗುತ್ತೆ. ವಾಟ್ ಆಫ್ ದಟ್ ವಿಲ್ ಬಿ ಫೀಡಿಂಗ್ ವಾಟರ್, ಫರ್ಟಿಲೈಸರ್ಸ್, ಡಿಕಂಪೋಸರ್, ಸಮ್ ವಾಟ್ ಆಫ್ ಥಿಂಗ್ಸ್ ಏನೇ ಹಾಕಿದ್ರು ಕೂಡ ಅಷ್ಟೇ ಅದು ಮಣ್ಣಿಗೆ ಹಾಕ್ತೀವಿ, ಮಣ್ಣಿನ ಮುಖಾಂತರ ಬೇರಿನ ಮುಖಾಂತರ ಎಂಟ್ರಿನ ಪಡ್ಕೊಳ್ಬೇಕು. ಸೊ ಅದೇ ರೀತಿಯಾಗಿ ಕೂಡ ಅಷ್ಟೇ ನೈಟ್ರೋಜನ್ ಕಂಟೆಂಟ್ ಒಂದು ಪ್ಲಾಂಟ್ ಬಾಡಿಗೆ ಎಂಟ್ರಿ ಆಗಬೇಕು ಅಂದ್ರೆ ಇಟ್ ಶುಡ್ ಬಿ ಮೋರ್ ಟು ದಿ ರೂಟ್ ನ ಮುಖಾಂತರನೇ ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಕೆಲವೊಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಆ ಒಂದು ರೂಟ್ ಪಾರ್ಟ್ ಅಲ್ಲಿ ಒಂದು ಗಂಟುಗಳ ತರ ಫಾರ್ಮ್ ಮಾಡ್ಕೊಂಡಿರುತ್ತೆ. ಆ ಒಂದು ಗಂಟು ಏನ್ ಮಾಡ್ತೇವೆ, ಸೊ ಆ ಒಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಸುತ್ತಮುತ್ತ ಇರ್ತಕ್ಕಂಥ ನೈಟ್ರೋಜನ್ ಅನ್ನೆಲ್ಲ ಹೋಲ್ಡ್ ಮಾಡಿ ರೂಟ್ ಅಲ್ಲಿ ಹೋಲ್ಡ್ ಮಾಡಿಕೊಳ್ಳುತ್ತೆ. ಸೊ ರೋಲ್ ಮಾಡಿ ಇಟ್ಕೊಂಡಾಗ ವಾಟರ್ ಏನಾಗುತ್ತೆ ಅಂದ್ರೆ ಆ ಒಂದು ಸಾಯಿಲ್ ಫರ್ಟಿಲಿಟಿ ಇರುತ್ತೆ. ಸೊ ಏನೊಂದು ಫರ್ಟಿಲಿಟಿ ಲೆವೆಲ್ ಅಂತ ಅದು ಇನ್ಕ್ರೀಸ್ ಆಗುತ್ತೆ.
ಸೊ ಆ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಬ್ಯಾಕ್ಟೀರಿಯಾ ಇಂದ ಪ್ಲಾಂಟಿಗೆ ಆದಂತ ಒಂದು ಸಹಾಯ ಅಂತ ಹೇಳ್ಬೋದು. ಬಟ್ ಬ್ಯಾಕ್ಟೀರಿಯಾಗೆ ಏನಾಗುತ್ತೆ ಅಂದ್ರೆ ವಾಟ್ ನಾವು ಅವಾಗಲೇ ಹೇಳಿದ್ವಲ್ಲ, ರೂಟ್ ನ ಮುಖಾಂತರನೇ ಯಾವುದೇ ರೀತಿಯಾದ ಕಂಟೆಂಟ್ ಪ್ಲಾಂಟ್ಸ್ ಗೆ ಮೂವ್ ಆಗಬೇಕು ಅಂತ ಲೈಕ್. ಸೊ ಆಹಾರ ಒಂದು ಕ್ರಮ ಅಥವಾ ನೀರು ಹೋಗ್ತಾ ಅಥವಾ ಸಮ್ವಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಬೇರಿನ ಮುಖಾಂತರ ಹೋಗ್ತಾ ಇದೆ. ಬೇರಿನ ಮುಖಾಂತರ ಹೋಗೋದ್ರಿಂದ ಇದು ಒಂದು ಬೇರಿಗೆ ಅಟ್ಯಾಚ್ ಆಗಿದ್ದ. ಸೊ ವಾಟ್ ಎವರ್ ದಟ್ ಬ್ಯಾಕ್ಟೀರಿಯಾಗೆ ಆಹಾರ ಸಿಗುತ್ತೆ ಮೂವ್ ಆಗ್ಬೇಕಾದ್ರೆ, ಅದೇ ರೀತಿಯಾಗಿ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ನೈಟ್ರೋಜನ್ ಇದನ್ನ ಹೋಲ್ಡ್ ಮಾಡಿಕೊಳ್ಳೋದ್ರಿಂದ ಸೊ ನೈಟ್ರೋಜನ್ ಇಂದ ರೂಟ್ಗೆ ಅಥವಾ ಪ್ಲಾಂಟ್ಗೆ ಸಹಾಯ ಆಗುತ್ತೆ. ಇದನ್ನ ಸಿಂಬಯೋಟಿಕ್ ಅಂತೀವಿ. ಸೊ ನಾಡಿಸ್ ಫಾರ್ಮ್ ಮಾಡ್ಕೊಂಡು ಪ್ಲಾಂಟ್ಗೆ ನೈಟ್ರೋಜನ್ ಅನ್ನ ಕೊಡುತ್ತೆ, ಫಿಕ್ಸ್ ನೈಟ್ರೋಜನ್ ಅಟ್ಮಾಸ್ಫಿಯರ್ ನೈಟ್ರೋಜನ್ ಫಿಕ್ಸ್ ಮಾಡಿ ಅದನ್ನ ಪ್ಲಾಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ರೀತಿ ರೂಟ್ಸ್ ಅಲ್ಲಿಂದ ರೂಟ್ ಇಂದ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಹೋಗ್ಬೇಕಾದ್ರೆ ಇದು ಕೂಡ ಅಷ್ಟೇ ಸಮ್ವಾಟ್ ಆಫ್ ಅಮೌಂಟ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ಲೈಕ್. ಸೊ ಅದನ್ನ ನಾವು ಸಿಂಬಯೋಟಿಕ್ ಅಂತೀವಿ. ಈ ಕಡೆ ಬ್ಯಾಕ್ಟೀರಿಯಾಗೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾವಾಯ್ತು, ಪ್ಲಾಂಟ್ಸ್ ಗೆ ನೈಟ್ರೋಜನ್ ಕಂಟೆಂಟ್ ಕೂಡ ಸಿಗ್ತಾಗೆ ಆಯ್ತು. ಸೊ ಆ ರೀತಿಯ ಒಂದು ಮೈಕ್ರೋಬ್ಸ್ ನಾವು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾಸ್ ಅಂತ ಕರೀತಾರೆ. ಓಕೆ, ಸೊ ಇದೊಂದು ಸಿಂಬಯೋಟಿಕ್ ಆದ್ರೆ ನೆಕ್ಸ್ಟ್ ಇನ್ನೊಂದೇನಿದೆ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಬಗ್ಗೆ ತಿಳ್ಕೊಳ್ತಾರೆ. ವಾಟ್ ಇಸ್ meant by parasitic bacteria ಅಂತ ಹೇಳಿದ್ರೆ, ಸೊ these are the kind of organisms which are parasitic in nature or a kind of bacteria. Okay, parasitic bacteria are organisms are a kind of bacteria. ಇದು ಒಂದು ರೀತಿಯಾದ ಒಂದು ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾ ಹೋಗೋದು. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ಯಾರಾಸೈಟಿಕ್ ಅಂತ ಹೇಳ್ತಾರೆ, a kind of bacteria which are pathogenic in nature. Pathogenic in nature or a kind of bacteria which are responsible for the disease causing which is responsible for cause the diseases to the plants and animals. Pathogenic in nature or they causes the diseases to animals and plants ಅಂತ ಹೇಳ್ಬೋದು. ಕೆಲವೊಂದು ಸಸ್ಯಗಳಿಗೆ ಕೆಲವೊಂದು ಪ್ರಾಣಿಗಳಿಗೆ ಕಾಯಿಲೆಗಳನ್ನು ತರಿಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅವನ್ನ ನಾವು ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾ ಹೋಗ್ತೀವಿ. a kind of bacteria which are pathogenic nature. ಓಕೆನಾ, ಕಾಯಿಲೆ ತರಿಸ್ತಕ್ಕಂಥದ್ದೇ ಅದು ಒಂದು ರೀತಿಯ ಕಾಯಿಲೆ ನೇಚರ್ ಆಫ್ ದಿ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕಾಸಿಂಗ್ ದಿ somewhat of diseases to the animals and plants. ಕೆಲವೊಂದು ಪ್ಲಾಂಟ್ಸ್ ಇರ್ಬೋದು, ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಕೆಲವೊಂದು ಕಾಯಿಲೆಗಳನ್ನ ಬರೆಸಲಿಕ್ಕೆ ಈ ಒಂದು ಬ್ಯಾಕ್ಟೀರಿಯಾಗಳು ಕಾರಣ ಇರುತ್ತೆ. ಆ ರೀತಿಯಾದ ಒಂದು ಬ್ಯಾಕ್ಟೀರಿಯಾಗಳನ್ನ ವಾಟ್ ಎವರ್ ದಟ್ ನಾವು ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ಸಾಪ್ರೋಫೈಟಿಕ್, ಸಿಂಬಯೋಟಿಕ್ ಮತ್ತು ಪ್ಯಾರಾಸೈಟಿಕ್ ನೇಚರ್ ಇದ್ರೆ ಫಾರ್ ದಿ ಮೋಡ್ ಆಫ್ ನ್ಯೂಟ್ರಿಷನ್, ಅದಕ್ಕೆ ಬೇಕಾದ ಆಹಾರವನ್ನು ಒದಗಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೂಪದಲ್ಲಿ ಆ ಒಂದು ಬ್ಯಾಕ್ಟೀರಿಯಾಗಳು ಬದುಕುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಸೈಲೆಂಟ್ ಫೀಚರ್ಸ್ ಆಫ್ ದಿ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ದ ಕೈಂಡ್ ಆಫ್ ಸೈಲೆಂಟ್ ಫೀಚರ್ ಆಫ್ ದಿ ಹೋಲ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಎಲ್ಲಾ ರೀತಿಯ ಒಂದು ಆರ್ಗನಿಸಮ್ಸ್ಗಳಿಗೆ ಒಂದು ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫರ್ದರ್ ಒಂದು ಪ್ರೋಸೆಸ್ ಬಗ್ಗೆ ಹೇಳ್ತಾರೆ. ಸೊ ನಾವು ಆಲ್ರೆಡಿ ತಿಳ್ಕೊಂಡಿರೋಗೆ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಬೈ ದಿ, ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರೋಗೆ ಕಾಂಜುಗೇಷನ್ ಇರ್ಬೋದು ಅಥವಾ ಬೈನರಿ ಫಿಶ್ ಇರ್ಬೋದು, ಎಸೆನ್ಷಿಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಾವು ಬ್ಯಾಕ್ಟೀರಿಯಾಗಳಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಕಾಂಜುಗೇಷನ್, ಟ್ರಾನ್ಸ್ಫಾರ್ಮೇಷನ್ ಅಥವಾ ಟ್ರಾನ್ಸ್ಲೇಷನ್, ವಾಟ್ ಎವರ್ ದಟ್, ಬೈನರಿ ಫಿಶಸ್, ಪೋಸ್ಟ್ ಫಾರ್ಮೇಷನ್ ಅದೆಲ್ಲ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಲೈಕ್ ನಾವು ಒಂದು ಎಸೆನ್ಷಿಯಲ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ, ಸೊ ಬ್ಯಾಕ್ಟೀರಿಯಾಸ್ ಆರ್ ಫಾಲೋಯಿಂಗ್ ದಿ asexual mode of nutrition, mode of reproduction ಅಂತ ಹೇಳಿ. ಸೆಕ್ಷುಯಲ್ ಮೋಡ್ ಆಫ್ reproduction ಅನ್ನ ಬ್ಯಾಕ್ಟೀರಿಯಾಗಳು ಫಾಲೋ ಮಾಡುತ್ತೆ ಅಂತ ಹೇಳ್ಬಹುದು. ಸೊ ದಿಸ್ ಆರ್ ದ ಸೈಲೆಂಟ್ ಫೀಚರ್ಸ್ ಆಫ್ ದಿ ಹೋಲ್ ಬ್ಯಾಕ್ಟೀರಿಯಾ. ಒಂದು ಸೈಲೆಂಟ್ ಫೀಚರ್ ಅಂತ ಹೇಳ್ಬಹುದು. ವಿಜುವಲ್ ಶೇಪ್ ನ ಮೇಲೆ ಒಂದು ಬ್ಯಾಕ್ಟೀರಿಯಾ ಕ್ಯಾಟಗರಿ ಮಾಡ್ತೀವಿ. ಫರ್ದರ್ ಏನೊಂದು ಕಾಲೋನಿಯಲ್ ಫಾರ್ಮ್ ಅಲ್ಲಿ ಫಿಲಮೆಂಟಸ್ ಫಾರ್ಮ್ ಅಥವಾ ಸಿಂಗುಲರ್ ಆಗಿ ಬದುಕ್ತಾ ಹೋಗುತ್ತೆ. ಮೋಡ್ ಆಫ್ ನ್ಯೂಟ್ರಿಷನ್ ಬಂದ್ರೆ ಆಟೋಟ್ರೋಪಿಕ್ ಮತ್ತೆ ಎಂಡೋಟ್ರೋಪಿಕ್ ಎರಡು ಇರುತ್ತೆ. ಆಟೋಟ್ರೋಪಿಕ್ ಅಲ್ಲಿ ಫೋಟೋಸಿಂಥೆಟಿಕ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ತನ್ನ ಆಹಾರವನ್ನು ಒದಗಿಸ್ಕೊಳ್ತಾ ಹೋಗುತ್ತೆ. ಕೀಮೋಸಿಂಥೆಟಿಕ್ ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ತನ್ನ ಒಂದು ಆಹಾರವನ್ನು ಕ್ರಿಯೆಯಲ್ಲಿ ಬಳಸ್ಕೊಳ್ತಾ ಹೋಗುತ್ತೆ. ಹೆಟೆರೋಟ್ರೋಪಿಕ್ ಅಂದ್ರೆ ಪ್ಯಾರಾಸೈಟಿಕ್, ಸಿಂಬಯೋಟಿಕ್ ಮತ್ತೆ ಸಾಪ್ರೋಫೈಟಿಕ್ ಅಂತ ಹೇಳ್ತಾ ಹೋಗ್ತೀವಿ. So this is about the silent features of the bacteria inside. Next class is what are the types of bacteria. ಇದೆಲ್ಲ ಕಾಮನ್ ಥಿಂಗ್ಸ್ ಆಯ್ತು. ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ.